ಏನಿದೆ ಅದು ಮರಳಿ ಮುಚ್ಚೋಗ್ಬೇಕು ಅಂತ ಶಾಪ ಆಗ್ತಾರೆ. ಆ ಶಾಪದ ಪ್ರಭಾವ ಎಷ್ಟು ಬೀರಿತ್ತು ಅಂದರೆ ಪೂರ್ತಿ ತಲಕಾಡೆ ಮುಚ್ಚೋಗಿತ್ತು. ಆದರೆ ಈಗ ಇವತ್ತಿನ ಸ್ಥಿತಿಯಲ್ಲಿ ಅದು ಹೇಗಿದೆ ಅಂತ ತೋರಿಸೋದಕ್ಕೆ ನಾವು ಇಷ್ಟು Chennakeshwara temple. Chennakeshwara temple is the model of agriculture, culture, etc. This most importance of the Lord Vishnu. People are going temple after the visiting, feeling blessed after the worship, decorating colorfully flowers. Standard. My name is Harsha Korishetty. Today we are here with a beautiful model power waste management power generating model. My school is very good opportunity to students to create this wonderful creativity of exhibition. This exhibition name is Avishkar 5. We executed an idea of waste management by burning the electricity. We can create an by burning the dry waste. By burning the dry waste, we can producing electricity. Is a good idea for
ಇದು ಅವಳಹಳ್ಳಿ ಭದ್ರಾಂತರ ಮೈಸೂರು ಅವರು ಏನಿದೆ ಈ ಸರೌಂಡಿಂಗಲ್ಲಿ ಸುಮಾರು 21 ವರ್ಷಗಳಿಂದ ಅತ್ಯುತ್ತಮವಾದ ಶ್ರೇಷ್ಠ ಮಟ್ಟದ ವಿದ್ಯಾಭ್ಯಾಸ ನಾವು ಕೊಡ್ತಾ ಬಂದಿದ್ದೀವಿ. ಗುಣಮಟ್ಟದ ವಿದ್ಯಾಭ್ಯಾಸಕ್ಕೆ ನಮ್ಮ ಶಾಲೆ ಅದರದೇ ಆದ ಒಂದು ಹೆಸರು ಕೊಟ್ಟಿದೆ. ಜೊತೆಗೆ ಪ್ರತಿಯೊಂದು ಮಕ್ಕಳಲ್ಲಿ ಒಂದು ಪ್ರತಿಭೆಗೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ನಾವು ಯಾವುದೇ ಕಾರ್ಯಕ್ರಮಗಳನ್ನು ಮಾಡ್ತೀವಿ ವಿಭಿನ್ನವಾಗಿ ತುಂಬ ಅಚ್ಚುಕಟ್ಟಾಗಿ ನಮ್ಮ ಎಂಟೈರ್ ಶಿಕ್ಷಕ ವೃಂದ ಏನಿದ್ದಾರೆ ರಾತ್ರಿಯಾಗಲೂ ನಮ್ಮ ಜೊತೆಗೆ ಸ್ಪಂದಿಸಿ ಚೆನ್ನಾಗಿ ಕಷ್ಟಪಟ್ಟು ಅವರು ಸಹ ಸಹಕರಿಸಿ ಪೋಷಕರು ನಾವು ಇದನ್ನೆಲ್ಲ ತಗೊಂಡು ಇವತ್ತೊಂದು ಈ ಒಂದು ವಿಜ್ಞಾನ ಮತ್ತು ಕಲೆ ಸಂಬಂಧಪಟ್ಟಂಥ ಒಂದು ಎಕ್ಸಿಬಿಷನನ್ನು ನಾವು ಹಮ್ಮಿಕೊಂಡಿದ್ದೀವಿ ಆವಿಷ್ಕಾರದಲ್ಲಿ ಭಾಳ ಅದ್ಭುತವಾಗಿ ಮೂಡಿಬಂದಿದೆ. ಸುಮಾರು 1000ಕ್ಕೂ ಹೆಚ್ಚು ಎಕ್ಸ್ಪೆರಿಮೆಂಟ್ಗಳು ಮತ್ತು ಮಾಡೆಲ್ಗಳನ್ನ ಇಲ್ಲಿ ನಾವು ಪ್ರದರ್ಶಿಸಿದ್ದೀವಿ. ಬೆಳಗ್ಗೆಯಿಂದ ಸುಮಾರು 2 ರಿಂದ 3 ಸಾವಿರ ಜನ ಇದನ್ನು ಬಂದು ಮಕ್ಕಳು ಬೇರೆ ಬೇರೆ ಶಾಲೆ ಮಕ್ಕಳ ಜೊತೆಗೆ ಆ ಶಾಲೆ ಮುಖಂಡರೆಲ್ಲ ನೋಡ್ಕೊಂಡು ಹೋಗಿದ್ದಾರೆ. ತುಂಬ ಅದ್ಭುತವಾಗಿ ಮೂಡಿಬಂದಿದೆ. ಎಲ್ಲರೂ ಸಹಕಾರದಿಂದ ಇವತ್ತು ಈ ಕಾರ್ಯಕ್ರಮ ತುಂಬ ಅದ್ಧೂರಿಯಾಗಿ ತುಂಬ ಅಚ್ಚುಕಟ್ಟಾಗಿ ಮಕ್ಕಳಲ್ಲಿ ಎಲ್ಲ ಥರದ ಎಲ್ಲ ಭಾಷೆಗಳು ವಿಜ್ಞಾನ ಕಲೆ ಎರಡೇ ಅಲ್ಲದೆ ಪ್ರತಿಯೊಂದು ಭಾಷೆಯೂ ನಾವು ಪ್ರಾಮುಖ್ಯತೆ ಕೊಟ್ಟು ಕನ್ನಡ ಆಂಗ್ಲ ಮಾಧ್ಯಮ ಆಗ್ಬೋದು, ಹಿಂದಿ ಆಗ್ಬೋದು, ಬೇರೆ ಎಲ್ಲ ಸಬ್ಜೆಕ್ಟ್ಗಳಲ್ಲೂ ಮಕ್ಕಳನ್ನು ಟ್ರೈ ಮಾಡಿ ಪ್ರತಿಯೊಬ್ಬರಲ್ಲೂ ಪ್ರತಿಯೊಂದು ಕ್ಲಾಸನ್ನು ಸಹ ನಾವು ಹಿಡಿದಾಗೆ ಪ್ರತಿಯೊಂದಕ್ಕೂ ಆ ಒಂದು ಟ್ಯಾಲೆಂಟ್ನ ತಗೊಂಡಿದ್ವಿ. ಜೊತೆಗೆ ಇದರಿಂದ ಮಕ್ಕಳಿಗೆ ಹೇಳೋದೇನೆಂದರೆ ಮಕ್ಕಳ ಭವಿಷ್ಯ ಉಜ್ವಲವಾಗಬೇಕು, ಎಲ್ಲ ಸಬ್ಜೆಕ್ಟ್ಗಳಿಗೂ ಪ್ರಾಮುಖ್ಯತೆ ಕೊಡಬೇಕು. ನಾವು ಇದರಿಂದ ಇಂಥದ್ದೇ ಮತ್ತೊಂದು ಅನ್ನೋದಿಲ್ಲ, ಪ್ರತಿ ಸಬ್ಜೆಕ್ಟ್ ಅದರದೇ ಆದ ಭವಿಷ್ಯ ಇದೆ. ಮಕ್ಕಳು ಪ್ರತಿಯೊಂದು ಆಸಕ್ತಿಯಿಂದ ಶ್ರದ್ಧೆ ಭಕ್ತಿಗಳಿಂದ ಹೋದರೆ ಭವಿಷ್ಯ ಉಜ್ವಲವಾಗಿರುತ್ತೆ. ಆದಷ್ಟು ಇವತ್ತಿನ ಈ ಮೀಡಿಯಾ ಏನು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಇದ್ದಾವೆ, ಮೊಬೈಲ್ಗಳಿಂದ ಇದರಿಂದ ದೂರ ಇದ್ದು ಮಕ್ಕಳು ವಿದ್ಯೆಗೆ ಹೆಚ್ಚು ಪ್ರಾಮುಖ್ಯತೆ ಕೊಡಬೇಕು. ಪೋಷಕರು ಅವರಿಗೆ ಸಹಕರಿಸಬೇಕು ಅಂತ ಓದು ನಿಜ ಈ ವಿಷಯದಲ್ಲಿ ತುಂಬ ಅಭಿಪ್ರಾಯ. ಈಗ ನಾವು ಟಚ್ ಆ್ಯಂಡ್ ಫೀಲ್ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ. ನಾವು ಬರೀ ಓದಿ ಪುಸ್ತಕದ ಬದನೆಕಾಯಿ ಅನ್ನೋ ಪದ ಇದೆ. ಪುಸ್ತಕದಲ್ಲಿ ಇರೋದನ್ನು ಹಾಗೆ ಮದ್ದಿ ಮಾಡಿ ಹಾಗೆ ಮಾಡೋದಲ್ಲ, ಪ್ರತಿಯೊಂದನ್ನು ಎಕ್ಸ್ಪೆರಿಮೆಂಟ್ ಮಾಡಿ ಅನುಭವ ಪಡಬೇಕು. ಅನುಭವ ಪಟ್ಟು ಅದರಿಂದ ಅನುಭವದಿಂದ ನಾವು ಪಾಠ ಕಲಿತಾಗ ನಮಗೆ ಇನ್ನೂ ಚೆನ್ನಾಗಿ ನಾಲೆಡ್ಜ್ ಕೊಡುತ್ತೆ. ಯಾವುದೇ ಒಂದು ವಿಷಯ ತೊಗೊಂಡು ಅದನ್ನು ಸಾಧ್ಯವಾದಷ್ಟು ಎಕ್ಸ್ಪೆರಿಮೆಂಟಲ್ ವೇನಲ್ಲಿ ಕಲಿಯೋದ್ರಿಂದ ನಮಗೆ ಅದು ಸಂಪೂರ್ಣವಾಗಿ ನಮ್ಮ ಜ್ಞಾನದಲ್ಲಿ ಶಾಶ್ವತವಾಗಿ ಉಳಿಯುತ್ತೆ. ಆ ರೀತಿ ನಾವು ಕಲಿಬೇಕು. ಕಲಿಕೆ ಅನ್ನೋದು ಬಂದು ಒಂದು ಇನ್ಡೆಪ್ತ್ ಹೋಗಬೇಕು ನಾಲೆಡ್ಜ್. ಯಾವುದೇ ಆಗಲಿ ಪುಸ್ತಕದ ಮೇಲೆ ಕೂರೋದಲ್ಲ, ಆ ನಾಲೆಡ್ಜನ್ನ ಹೆಚ್ಚಾಗಿ ತಿಳ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಪ್ರತಿ ಸಬ್ಜೆಕ್ಟನ್ನು ನಾವು ಬೆಳೆಸ್ಕೋಬೇಕು.